ಇದು ಪರಮ ಪೂಜ್ಯ ಚಾರುಕೀರ್ತಿ ಸ್ವಾಮಿಗಳ ಇವತ್ತು ಎಷ್ಟನೇ ವರ್ಷ ಇದು ನಿಷಿದ್ಧಿ ಮಂಟಪ ಮತ್ತು ಲೋಕಾರ್ಪಣೆ ಮಾಡೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಇಟ್ಟಿದ್ರು. ಪರಮ ಪೂಜ್ಯ ಸ್ವಾಮಿಗಳು ಈಗಿನ ಸ್ವಾಮಿಗಳನ್ನ ಅವರ ನನ್ನ ಬಾಂಧವ್ಯ ಸುಮಾರು 25 ವರ್ಷಗಳ ಬಾಂಧವ್ಯ. 2003ರಿಂದಲೂ ನಾನು PWD ಮಿನಿಸ್ಟರ್ ಆಗಿದ್ದಂಥ ಕಾಲದಲ್ಲಿ ಅವರ ನನ್ನ ಬಾಂಧವ್ಯ ಇತ್ತು. ಏಕೆಂದರೆ ಮಹಾಮಸ್ತಾಭಿಷೇಕಕ್ಕೆ ಅವತ್ತು ನಾನು PWD ಮಿನಿಸ್ಟರ್ ಆಗಿ ಸುಮಾರು 250 ಕೋಟಿ ಕೇಂದ್ರ ಸರ್ಕಾರದಿಂದ ತರಿಸ್ಕೊಟ್ಟೆ. ಮತ್ತು ರಾಜ್ಯ ಸರ್ಕಾರದಿಂದ ನಾನೇ PWD ಮಂತ್ರಿ, ಎನರ್ಜಿ ಮಂತ್ರಿ ಇದ್ದೆ. ಆಗ ಸುಮಾರು ಒಂದು 400-500 ಕೋಟಿ ಹಣ ಕೊಟ್ಟಿದ್ದೀವಿ. ಕುಡಿಯೋ ನೀರು ಇರ್ಬೋದು, ಆಸ್ಪತ್ರೆ ಇರ್ಬೋದು, ಇಲ್ಲಿಗೆ ರಸ್ತೆ ಇರ್ಬೋದು, ಹಿರಿ ಸೇವೆಯಿಂದ ಬೆಳಗುಳದಿಂದ ಚನ್ನರಾಯಪಟ್ಟಣ ಇರ್ಬೋದು, ಮೇಲ್ಕೋಟೆಗಿರ್ಬೋದು, ಮಟ್ನೋಲಾಗಿರ್ಬೋದು, ಈ ಕಡೆ ಕಾಂತರಾಜಪುರದ ರಸ್ತೆ ಇರ್ಬೋದು, ಈ ಕಡೆ ನಾಗಮಂಗಲ, ಎಲ್ಲ ಕಡೆಗೆ ಎಲ್ಲಿ ಬರ್ತಾರೆ ಒಂದು ಕನಿಷ್ಠ 20 ಲಕ್ಷ ಜನ ಬರ್ತಾರೆ ಅಂತ. ಮತ್ತು ಅದೇ ದೇವೇಗೌಡರು ಹಿಡಿದು ನಾನು ಇವತ್ತು ಹಿಂದೂಸ್ತಾನದಿಂದ, ಅದರಲ್ಲಿ ಉತ್ತರ ಭಾರತದಿಂದ ಎಲ್ಲ ಜೈನ ಸಮಾಜದ ಇವರು ಇಲ್ಲಿ ಬರೋದಕ್ಕೊಂದು ಅವಕಾಶ ಆಗಲಿ ಅಂತ ಹಾಸನ, ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, ಹಿರಿ ಸೇವೆ ಮತ್ತು ಚುಂಚನಗಿರಿ ಮಠಕ್ಕೂ ಅನುಕೂಲ ಆಗಲಿ ಅಂತ, ಮಠದ ಹತ್ರನೇ ರೈಲ್ವೆ ಸ್ಟೇಷನ್ನು, ಕಾಲೇಜು, ಮಠಕ್ಕೆಲ್ಲ ಅನುಕೂಲ ಆಗಲಿ ಅಂತ, ಮತ್ತು ಆದಿ ಚುಂಚನಗಿರಿಗೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಅಲ್ಲೂರು ಸ್ಟೇಷನ್ನು, ಮತ್ತು ಯಡೂರು ಸಿದ್ಧಲಿಂಗೇಶ್ವರ, ಇದು ಕುಣಗಲ್ಲು, ನೆಲಮಂಗಲದ ಮೇಲೆ ಕಂಪ್ಲೀಟ್ ಇದನ್ನು ಸುಮಾರು 180 ಕಿಲೋಮೀಟ್ರ್ ಇವತ್ತು ದೇವೇಗೌಡರು ಮಾಡಿದ್ದು. ಇನ್ನೊಂದು ಬ್ರಿಟಿಷ್ನರ ಕಾಲದಲ್ಲಿ ಹಾಸನ, ಅರಸೀಕೆರೆ, ಹಾಸನ, ಮೈಸೂರು ರೈಲ್ವೆ ಮಾರ್ಗ ಇತ್ತು. ನಮ್ಮ ಕಾಲದ್ದೆಲ್ಲ ಬ್ರಿಟಿಷ್ನರ ಕಾಲದ್ದು. ಆ ರೈಲ್ವೆ ಮಾರ್ಗನ ನಿಲ್ಲಿಸಾಕಿದ್ರು. ಅದನ್ನು ದೇವೇಗೌಡರು ಹಿಡಿದು ರೈಲ್ವೆ ಹಿಸ್ಟ್ರಿನಲ್ಲಿ 10 ತಿಂಗಳಲ್ಲಿ ಆ ಬ್ರಾಡ್ಗೇಜ್ ಮಾಡಿದ್ದು 100 ಚಿಲ್ಲರೆ ಕಿಲೋಮೀಟ್ರ್ ಬ್ರಾಡ್ಗೇಜ್ ಮಾಡಿದ್ದು ಇತಿಹಾಸ. ರೈಲ್ವೆ ಇತಿಹಾಸದಲ್ಲಿ 10 ಕಿಲೋಮೀಟ್ರು. ಹೊಳೆ ನರಸೀಪುರಕ್ಕೆ 90 ದಿನದಲ್ಲಿ ಟ್ರೈನ್ ಬಿಡಿಸ್ತೀವಿ ಬ್ರಾಡ್ಗೇಜ್ ಮಾಡಿ. ಈ ಲೈನು ಇಲ್ಲ, ಫ್ಯೂಸಿಬಲ್ ಇಲ್ಲ ಅಂತ ಜಾಫರ್ ಶರೀಫ್ ಅವರು ಇದ್ದಾಗ ಇದನ್ನು ಬಂದ್ ಮಾಡಿದರು. ಇವತ್ತು 20 ಟ್ರೈನ್ ಹೋಗ್ತಾಯಿದೆ. ಗೊತ್ತಾಯ್ತಾ ಸರ್? ದೇವೇಗೌಡರದ್ದು ಏನು ಕೊಡುಗೆ ಈ ಜಿಲ್ಲೆಗೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ ಅಷ್ಟೇ. ನಡೀರಿ ಈಗ ನೋಡ್ರಿ, ಒಂದು ನಿಮಿಷ ಹೇಳ್ತೀನಿ. ಹಾಸನದಲ್ಲಿ ಯಾವ್ಯಾವ ಗುಡ್ಡೆ ಇವೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ. ಸಾಕ್ಷಿ ಗುಡ್ಡೆ ಯಾವ್ಯಾವ ಐತೆ ಅವ್ರು ಬಂದರೆ ನಾನು ಕರ್ಕೊಂಡೋಗಿ ಇಂತಿಂಥ ಕಡೆ ಸಾಕ್ಷಿ ಗುಡ್ಡೆ, ಹಾಸನ ಬಸ್ ಸ್ಟ್ಯಾಂಡ್, ಇಡೀ ಇಂಡಿಯಾ ದೇಶದಲ್ಲಿ ಫಸ್ಟು ಬಸ್ ಸ್ಟ್ಯಾಂಡ್ ಇರೋದು, ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು, ಹಾಸನದು 4 ಲೈನ್ ರಸ್ತೆ, ಹಾಸನ ಟು ಬೆಂಗಳೂರು 4 ಲೈನ್ 2700 ಕೋಟಿ. ಮತ್ತು ಹಾಸನಿಂದ ಮತ್ತೆ 24 ಫ್ಲೈಓವರು 900 ಕೋಟಿಗೆ. ಮತ್ತು ಅದಲ್ಲದೆ ಇವತ್ತು ಹಾಸನ ಮೆಡಿಕಲ್ ಕಾಲೇಜ್ಗೆ 250 ಕೋಟಿ ಕೊಟ್ಟಿದ್ದು. ಕಾಲೇಜ್ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ. ನಾವು ಕಟ್ಟೋದು, ಅವ್ರು ಉದ್ಘಾಟನೆ ಮಾಡೋದಷ್ಟೇ. ಆಯ್ತೇನ್ರಿ? ಫ್ಲೈಓವರು 10 ವರ್ಷದಿಂದ ಫ್ಲೈಓವರ್ ಇತ್ತು, ಕಾಂಗ್ರೆಸ್ ಸರ್ಕಾರವಿತ್ತು, ಮಾಡಿದ್ರಪ್ಪ. ಅಲ್ಲಿಂದ ಬಂದರೆ ಕೋರ್ಟ್ ಹಾಲ್ ಇರ್ಬೋದು, ಮತ್ತು ಇಂಜಿನಿಯರಿಂಗ್ ಕಾಲೇಜ್, ಈ 18 ಇಂಜಿನಿಯರಿಂಗ್ ಕಾಲೇಜಲ್ಲಿ 120 ಕೋಟಿ ಖರ್ಚು ಮಾಡಿರೋಂಥ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್ ಇದ್ದರೆ ಅದು ಹಾಸನ ಇಂಜಿನಿಯರಿಂಗ್ ಕಾಲೇಜು, ರಾಮನಗರ ಮತ್ತು ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜು. ಈ ಜಿಲ್ಲೆಯಲ್ಲಿ ಕಾಲೇಜ್ಗಳು ಹೆಂಗೆ ಮಾಡಿದ್ದೀವಿ? ವೆಟನರಿ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, ಯಾವುದೂ ಇಲ್ಲ ಅನ್ನಂಗಿಲ್ಲ. ಈ ಜಿಲ್ಲೆಗೆ ಏನು ಬೇಕೋ ದೇವೇಗೌಡರು ಅವ್ರ ಕೈಲಾದಷ್ಟು ಶಕ್ತಿ ನೀರು ಇದು ಮಾಡಿದ್ದಾರೆ. ಶ್ರೀರಾಮ್ ದೇವ್ರ ಡ್ಯಾಮು, ಬಾಲಕೃಷ್ಣ ಅವರಿಗೆ, ನನಗೆ, ಕೇರ್ಪೇಟೆ ತಾಲೂಕಿಗೆ 150 ಕೋಟಿ ಖರ್ಚು ಮಾಡಿರೋದು. ಅದನ್ನು ಯಾವ್ಯಾವ ಸಾಕ್ಷಿ ಗುಡ್ಡೆ ಬೇಕೋ ಅದು ತೋರ್ಸೋಣ. ಟೈಮ್ ಬಂದಾಗ ಕಾಲ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ರಾಜಕೀಯ ಮೇಲೆ ಏನು ನಡೆಯುತ್ತೆ ಹೇಳೋಣ. ಈಗ ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ಸರ್. ಈಗ 2023 ಚುನಾವಣೆ ನಡೀತು. 2018 ಕುಮಾರಣ್ಣ ಸರ್ಕಾರ ಹೋದ್ಮೇಲೆ 18
ಸರ್ಕಾರ 19ರಲ್ಲೋ 20ರಲ್ಲೋ ಹೋಯ್ತು. 3 ವರ್ಷ ಇಲ್ಲೇ ಇದ್ದು ಏನು ನಡೀತು 3 ವರ್ಷದ ರಾಜಕಾರಣ ಅನ್ನೋದು ಈ ಜಿಲ್ಲೆ ಜನತೆಗೆ ಗೊತ್ತಿದೆ. ಈಗೇನು ಹೇಳಲ್ಲ. ಅದನ್ನು ಇದು ನಾಳೆ ಪ್ರಶ್ನೆ ಬಾಲನ ಕರೆದವ್ರೆ ಮಾತಾಡ್ತಾರೆ ನಡೀರಿ. ಈಗ ಸಾಕ್ಷಿ ಗುಡ್ಡದ ಮಾತ್ರ ಹೇಳಿದ್ದೀನಿ, ಬಾಕಿದ ಆಮೇಲೆ ಹೇಳೋದು ನಡೀರಿ. ಆಯ್ತಪ್ಪ, ಒಕ್ಕಲಿಗರ ನಾಯಕರು ಬೆಳೆಸಿಲ್ಲ ಅಂತಂದರೆ ಈಗ ಪಾಪ BL ಶಂಕರ್ ನಾವು ಇದ್ದಾಗ ಇಲ್ಲಿ ಏನೇನಾಯ್ತಪ್ಪ, ಅಧಿಕಾರ ಏನೇನಿತ್ತಪ್ಪ. ಈಗ BL ಶಂಕರ್ ಕಾಂಗ್ರೆಸ್ಗೆ ಹೋದ್ಮೇಲೆ ಏನು ಮಾಡಿದ್ದಾರೆ? ಕಾಂಗ್ರೆಸ್ಗೆ ಹೋದ್ಮೇಲೆ ಏನಾಗಿದೆ? ಅವ್ರ ಪರಿಸ್ಥಿತಿ ಏನಾಗಿದ್ದಾರೆ? ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರ ಬಿಡುಗಡೆ ಮಾಡ್ತಾರೆ. ನನ್ನ ಪ್ರಕಾರ 2000 ಶಿಲಾನ್ಯಾಸನ ಮಾಡಿ ಬಂದ್ಮೇಲೆ ಕುಶಿಲ್ ಅವರೇ ಸಂಪೂರ್ಣ ಜೀವನ ಚರಿತ್ರೆ, ಜನ್ಮದಿಂದ ಸಮಾಧಿಯವರೆಗೂ ಸಂಪೂರ್ಣ ಜೀವನ ಚರಿತ್ರೆ ಶಾಸನ. ನಡುಗನ್ನಡದಲ್ಲಿ, ಹಳೆಗನ್ನಡದಲ್ಲಿ ಮಾಡಿದ್ರು. ಅವರ ಸಾಧನೆಗಳು, ಅವರು ಏನೇನು ಮಾಡಿದ್ರು, ಸೇವೆ. ಮದನಗೌಡರು ನಮ್ಮನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ನಾನು ಡೆಲ್ಲಿಯಿಂದ ರಾತ್ರಿ ಲೇಟಾಗಿ ಬಂದಿದ್ದು. ಎದುರುಗಡೆ ಅದು ಅದ್ಭುತ ಇದೆ. ಅವರು ನಾನು ಎಷ್ಟು ಏನು ಹೇಳಿದ್ರು ಗೊತ್ತಿಲ್ಲ ನನಗೆ. ಇವತ್ತು ಸ್ವಾಮಿಗಳು ನನ್ನ ಕರ್ಕೊಂಡು ಹೋದ್ರು. ಮಗನ ಬಗ್ಗೆ ಕರ್ಕೊಂಡು ಇದ್ದಾರೆ. ಏನು ನೋಡಪ್ಪ ಅಲ್ಲೆಲ್ಲ ಕರ್ತೀರಿ, ಏನು ತಲೆ ಕೆಡಿಸ್ಕೊಂಡ್ರೆ ಆ ಕೆಲಸ ಮಾಡಿಸೋ ಜವಾಬ್ದಾರಿ ನಮಗೆ. ಬರುವ ಮಾತಾಡ್ತಾ ಇದ್ದೆ ಭಾಳ ಜನ. ಇದೊಂದು ರಿಂಗ್ ರೋಡ್ನ ಕುಮಾರಣ್ಣ ಕರ್ಕೊಂಡ್ಬರುತ್ತೆ. 2030ಕ್ಕೆ ಈಗಲೇ ತಯಾರಿ ಏನೇನು ಬೇಕು ಅನ್ನೋದನ್ನ ನಿಮ್ಮ ಇದರಲ್ಲಿ ನಡೀಬೇಕು. ಸ್ವಲ್ಪ ಹಿಂದೆ ಬನ್ನಿ ನೀವು ಇಲ್ಲಿ ಬನ್ನಿ ಒಂದು ನನಗೆ ಜಗದ್ಗುರು ಶೃಂಗೇರಿ ಭಾರತೀಯ ತೀರ್ಥ ಸ್ವಾಮಿಗಳು ನಮ್ಮ ಬೆಳಗುಂದ ಚಾರಕೀರ್ತಿ ಸ್ವಾಮಿಗಳು ಗೊತ್ತು ಕಣೆ ಹೆಸರು ನನಗೆ. ಸಿದ್ಧಗಂಗೆ ಬುದ್ಧಿಯವರು, ಮೈಸೂರು ಸುತ್ತೂರು ಬುದ್ಧಿಯವರು ಎಲ್ಲ ನನ್ನ ಕೈಲಿ ಏನಾಯಿತು ನಾನು ಮಂತ್ರಿ ಇದ್ದಾಗ ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಿ. ಇದು ಉದಾಹರಣೆಗೆ ಹೇಳೋದಾದರೆ ಅವತ್ತು ಸ್ವಾಮೀಜಿಯವರು ಕರೆದ್ರು ನಾನು ಕುಡಿಯೋ ನೀರನ್ನ ಪೂರ್ತಿ ಇಲ್ಲಿಗೆ ಹೊಳೆಯಿಂದನೇ ಇಲ್ಲಿಗೆ ಮತ್ತು ಚನ್ನಪಟ್ಟಣ ಡೈರಿ ಇದಕ್ಕೆ ಮತ್ತು ಶ್ರಾವಣಬೆಳಗೊಳದ ಹೆಸರಲ್ಲೇ ಅವತ್ತು ಬೆಂಗಳೂರಿಂದ ಆಸ್ತಕ್ಕೆ ಟೂರಿಸಂ ಬರ್ತಾರೆ ಅಂತ ಬಾಲು ಅಂತ ಇದ್ದರು. ದೇವೇಗೌಡರು ಕ್ಯಾಪಿಟಲ್ ಅವರು
ಇದಾಗಿದ್ದರೆ ನಾನು PWD ಮಿನಿಸ್ಟರ್ ಆಗಿದ್ದೆ. 2700 ಕೋಟಿಗೆ ಅಪ್ರೂವ್ ಆಯಿತು ಈ ರಸ್ತೆ. ಮತ್ತು ಸುಮಾರು 30-40 ಕೋಟಿ ಟರ್ನಿಂಗ್ಸ್ ಇತ್ತು, ಸಿಕ್ಕಾಬಿಟ್ಟೆ ಸಡನ್ನಾಗಿ ಮಾಡೋಕ್ಕಾಗಲ್ಲ ಅಂತ ಸುಮಾರು ಆಕ್ಸಿಡೆಂಟಾಗಿ ನೀವು ಹಿರಿ ಸೇವೆಯಿಂದ ಹಿಡಿದು ಅಪ್ ಟು ಚನ್ನರಾಯಪಟ್ಟಣದವರೆಗೆ ಭಾರಿ ಕರುಸಿತ್ತು. ಅದನ್ನೆಲ್ಲ ಸ್ಟ್ರೈಕ್ ಮಾಡಿಸ್ಕೊಟ್ಟು 20-30 ಕೋಟಿ ಖರ್ಚು ಮಾಡಿ, ಮತ್ತು ಇದಕ್ಕೆ ಹಿರಿ ಸೇವೆಯಿಂದ ಚನ್ನರಾಯಪಟ್ಟಣ ಬೆಳಗುಳದ ಮೇಲೆ ಈ ರಸ್ತೆ 2 ಲೈನ್ ರಸ್ತೆ ಮಾಡಿಕೊಟ್ಟಿದ್ದು. ಬೆಳಗುಳದ ಮಟ್ನೋಲೆಯಿಂದ ಇದಕ್ಕೆ ಬೆಳಗುಳಕ್ಕೆ, ಮತ್ತು ಅಲ್ಲಿಂದ ಬಂದರೆ ಕಿಕ್ಕೇರಿಯಿಂದ ರೋಡು, ಅಲ್ಲಿಂದ ಇದಕ್ಕೆ ಯಾವುದು ಅಂದರೆ ಇದು ಮೇಲ್ಕೋಟೆಯಿಂದ ಇಲ್ಲಿಗೆ, ಮತ್ತು ನಾಗಮಂಗಲದಿಂದ ಇಲ್ಲಿಗೆ. ಮತ್ತು ಇನ್ನೊಂದು ಇತಿಹಾಸ ಐತೆ ಅಂತೇಳಿ ಕದಬಳ್ಳಿ ಕ್ರಾಸ್ ಇದೆಯಲ್ಲ, ಕದಬಳ್ಳಿಯಿಂದ, ಏಕೆಂದರೆ ಒಂದೇ ಸಾರಿ ಎಲ್ಲ ಇದಾಗಬೇಕು, ಡಿಸ್ಟ್ರಿಬ್ಯೂಷನ್ ಆಗಬೇಕು, ಬರಬೇಕಾದ್ರೆ ಸುಮಾರು 20 ಲಕ್ಷ ಜನ ಬರ್ತಾರೆ ಅಂತ. ಆಮೇಲೆ ಇಲ್ಲಿ ಇದನ್ನು ಕಟ್ಟಬೇಕು ಅಂತ ಅಂದರು. ಸುಮಾರು 420 ಎಷ್ಟೋ ಕೊಟ್ಟಿದ್ದೀವಿ, ಗೊತ್ತಾಯ್ತಾ? ಏನೇನು ಬೇಕೋ ಒಂದೇ ದಿವಸ ನಮ್ಮ ತಿಪ್ಪೇಸ್ವಾಮಿ, ನಮ್ಮ ಈ ತಿಪ್ಪೇಸ್ವಾಮಿ ಅಂತ ಪ್ರೈವೇಟ್ ಸೆಕ್ರೆಟ್ರಿ, ನಾನು ಓದೋ ಆಹ್ವಾಲಿ ಅಂತೇಳಿ ದೇವೇಗೌಡರ ಹತ್ರ ಫೈನಾನ್ಸ್ ಸೆಕ್ರೆಟ್ರಿ ಇದ್ದರು, ಅವರೇ ಪ್ಲ್ಯಾನಿಂಗ್ ಕಮಿಷನ್ ಇದ್ದರು. ರೇಣುಕಾ ವಿಶ್ವನಾಥ್ ಅಂತ ನನಗೆ ಭಾರಿ ಬೇಕಾದರು, ಅವರು ಪ್ಲ್ಯಾನಿಂಗ್ ಸೆಕ್ರೆಟ್ರಿ ಇದ್ದರು. ದೇವೇಗೌಡರು ನಾನೇ ಬರ್ತಾಯಿದ್ದೀನಿ ನಿಮ್ಮ ಇದಕ್ಕೆ ಅಂದರು. ಇಲ್ಲ ದೇವೇಗೌಡರು, ನೀವು ಬರೋದು ಬೇಡ, ಎಲ್ಲರೂ ಊಟ ನೀವು ನಿಮ್ಮ ಮಗನ ಕಳಿಸಿ ಕರೆಸಿದ್ರು. ಅಲ್ಲೇ ಮೀಟಿಂಗ್ ಆಯಿತು. ಎಷ್ಟು ಬೇಕು ಅಂದರು, 250 ಕೋಟಿ ಬೇಕು ಅಂದರು. ಅಲ್ಲೇ ಸ್ಪಾಟಲ್ಲೇ ಶಾಂಕ್ಷನ್. ಇದು ಒಂದು ಭಾಗ. ಇನ್ನೊಂದು ನನ್ನ PWD ಇಲಾಖೆಯಿಂದ ಅಪ್ ಟು ಮೈಸೂರಿಂದ ಶ್ರೀರಂಗಪಟ್ಟಣದಿಂದ 48 ಬ್ರಿಡ್ಜು ಬ್ರಿಟಿಷ್ನರ್ ಕಾಲದಿಂದ ಸುಮಾರು 40 ವರ್ಷದಿಂದ ಹಂಗೆ ಬಿದ್ದಿತ್ತು. ಅಷ್ಟು ಬ್ರಿಡ್ಜನ್ನು 10.5 ಮೀಟ್ರ್ ಮಾಡಿಸ್ತಿತ್ತು, ಶ್ರೀರಂಗಪಟ್ಟಣ ಟು ಅಪ್ ಟು ಚನ್ನರಾಯಪಟ್ಟಣದವರೆಗೆ. ಆಮೇಲೆ ಈ ರೋಡ್ಗೆ ರೋಡು, ಮತ್ತು ಅರಸೀಕೆರೆಯಿಂದ ಬರೋದಕ್ಕೆ, ಚಿತ್ತೂರಿಂದ ಬರೋದಕ್ಕೆ ಕರೆಕ್ಟಿಟ್ಟು ರೋಡು. ಅಲ್ವೇನಪ್ಪ ಬರೋಣ, ಅಲ್ಲಿ ವಿಲೇಜ್ಗಳಿಗೆ, ಇಲ್ಲಿ ಸುತ್ತಮುತ್ತ ವಿಲೇಜ್ಗಳಿಗೆ 5 ಕೋಟಿನ ಎಷ್ಟು ಕೊಟ್ಟಪ್ಪ ಅವಾಗ? 300 ಹಳ್ಳಿಗಳಿಗೆ ಎಲ್ಲ ಗ್ರಾಮ ಟಾರ್ ರಸ್ತೆಗಳು. ಅವತ್ತಿನ ಕಾಲದಲ್ಲಿ ಇವು ಅವತ್ತು 205 ಕೋಟಿ ಅಂದ್ರೆ ಇವತ್ತೊಂದು 1000 ಕೋಟಿ ಆಗುತ್ತೆ, ಗೊತ್ತಾಯ್ತಾ? ಅದೆಲ್ಲ ಮಾಡಿಸ್ಕೊಟ್ಟು ಅವತ್ತು. ಆಮೇಲೆ KEB ಸಪ್ರೇಟ್ ಸಬ್ಸ್ಟೇಷನ್ ಮಾಡಿಕೊಟ್ಟೆ ಇಲ್ಲಿಗೆ. ನಾನೇ KEB ಮಂತ್ರಿ. ಪೂರ್ತಿ ಲೈಟ್ ಕಂಬ ಎಲ್ಲ ಸಿಟಿ ಒಳಗೆಲ್ಲ ಹಾಕಿ ಪೂರ್ತಿ ಏನು ಬರೋಣ PWD ಮತ್ತು ಎನರ್ಜಿ ಎರಡೂ ಇತ್ತು ನನ್ನ ಕೈಲಿ. ಆಮೇಲೆ ನಿಮ್ಮ ಇಲ್ಲಿ 2 ಬ್ರಿಡ್ಜಲ್ಲಿ ಸುಮಾರು ಜನ ತೀರೋಗಿದ್ರು. ಅದಕ್ಕೆ 5-5 ಕೋಟಿ ಕೊಟ್ಟು 2 ಬ್ರಿಡ್ಜ್ ಮಾಡಿರಿ ಅಲ್ಲಪ್ಪ. 2 ಬ್ರಿಡ್ಜ್ ಮಾಡಿ ಅಗಲವಾಗಿ ಮಾಡಿಸ್ಕೊಟ್ಟು. ಆಮೇಲೆ ಚನ್ನರಾಯಪಟ್ಟಣ ಸಿಟಿ ಒಳಗೆ ರಸ್ತೆ. ಇದು ನನಗೀಗಿರೋದು ಒಂದು ಏನೋ ದೇವರು ನಿಮಗೆ ಒಂದು ಕುಮಾರಣ್ಣ ಡೆಲ್ಲಿನವರೇ. ನೆನ್ನೆ ನಾನು ಗಡ್ಕರಿ ಹತ್ರನೂ ಭೇಟಿ ಮಾಡಿದ್ದೆ. ಹಾಸನದೊಂದು ಏರ್ಪೋರ್ಟಿಂದ ರಿಂಗ್ ರೋಡ್ ಮೇಲೆ ಬೇಲೂರು ಹಳೆ ಬಿಡಿ ಸೇರಿಸೋದಕ್ಕೆ 750 ಕೋಟಿ ಮಾಡೋದು ಅಂತ ಇದು ತೀರ್ಮಾನ ಎಲ್ಲ ಮಾತಾಡಿ ಬಂದಿದ್ದೀವಿ. ಇನ್ನೊಂದು ಒಳ್ಳೆಯ ಹೆಸರು ರಿಂಗ್ ರೋಡ್ ಈಗ ಒಂದು ನಾವು ರೈಲು ಅವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಇದೇ ಉದ್ದೇಶಕ್ಕೆ ನಾನು ಇದು ಬರೀ 30 ಕಿಲೋಮೀಟ್ರ್ ಮಾಡಿದರೆ ತಿಪ್ಟೂರು ಮೇಲೆ ಹೋಗ್ಬಿಡೋದು. ಹಾಸನ ಟು ತಿಪ್ಟೂರು ಇದ್ದರೆ 30 ಕಿಲೋಮೀಟ್ರು. ನಾನಿಲ್ಲ, ಇದು ಹಿಸ್ಟಾರಿಕಲ್ ಪ್ಲೇಸು ಅಂತ ದೊಡ್ಡವರು ನಾವು ಕೂತು ಮಾತಾಡಿ ದೊಡ್ಡವರು ಒಂದೇ ಅಲ್ಲೇ ಸ್ಪಾಟಲ್ಲಿ ಆರ್ಡರ್ ಮಾಡಿದ್ರು. ಹಾಸನ, ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, ಇದು ಡೈರೆಕ್ಟ್ ತಿಪ್ಟೂರು ಅಲ್ಲ, ಇದು ಬೆಳ್ಳೂರು ಕ್ರಾಸು ಮಠ ಸ್ವಾಮಿಗಳ ಹತ್ರ ಹೋದ ಅಲ್ಲಿ ಮಠದ ಆ ಉದ್ದೇಶದಿಂದನೇ ಅದು 6 ಕಡೆ ಇದಾಯಿತು. ಹೈವೇ ಪಾಸ್ ಮಾಡಬೇಕು. ಅದಕ್ಕೆ ಸುಮಾರು 300 ಕೋಟಿ ಜಾಸ್ತಿ ಎಕ್ಸ್ಟ್ರಾ ಆಯಿತು. ಸ್ಟ್ರೈಟ್ ಆಗಿಬಿಟ್ಟಿದ್ರೆ ಇಲ್ಲೇ ಇದಾಗೋದು. ಅದೆಲ್ಲ ಮಾಡಿ ಏನೋ ಮಾಡಿದೆ. ಸ್ವಾಮಿಗಳದ್ದು ಫೌಂಡೇಶನ್ ಹಾಕಿಸ್ಬಿಟ್ಟಿದ್ದೆ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಸ್ಕೂಲ್ ಮುಂದೆ, ಯಾಕೆಂದರೆ ಮೆಡಿಕಲ್ ಕಾಲೇಜ್ಗೆ ಬಂದು ಹೋಗೋದಕ್ಕೋಸ್ಕರ ಲೆಕ್ಚರರ್ಸು ಇವರೆಲ್ಲ ಬರೋಕ್ಕೆ ಅಂತೇಳಿ ನಾನು ಮಾಡಿದ್ದೆ. ಅವತ್ತು ಅಲ್ಲಿ ತುಂಬಿದೆ ಇದ್ರ ಹತ್ರ. ಅಲ್ಲಿಂದ ಮಾಡಿ ಗುರುಗಡೆ ಅವತ್ತು ರೈಲನ್ನು ಇಲ್ಲಿಗೆ ಮಸ್ತಾಭಿಷೇಕಕ್ಕೆ 3 ಕಡೆಯಿಂದ 3 ಟ್ರೈನ್ ಬಂತವತ್ತು. ಅಲ್ಲೇನಪ್ಪ, ಇಲ್ಲಿ ರೈಲ್ವೆ ಸ್ಟೇಷನ್ ತುಂಬ ಅನುಕೂಲ ಆಗಿದೆ. ಅಲ್ಲಿ 3 ಟ್ರೈನು ಅಲ್ಲಿಂದ
ಸ್ಪೆಷಲ್ ಟ್ರೈನು ರಾಜಸ್ಥಾನದಿಂದ ಒಂದು, ಇವರು ಬಾಂಬೆಯಿಂದ ಸುಮಾರು 3 ಕಡೆಯಿಂದ 3 ಸ್ಪೆಷಲ್ ಟ್ರೈನ್ ಇಲ್ಲಿಗೆ ಬಂತು ಮಸ್ತಾಭಿಷೇಕಕ್ಕೆ. ನೆಕ್ಸ್ಟ್ ಇನ್ನೊಂದು 5-6 ಬರ್ತದೆ. ಅಷ್ಟೊತ್ತಿಗೆ ಇನ್ನೂ ಒಂದು 5-6 ಪ್ಲಾಟ್ಫಾರ್ಮ್ ಎಲ್ಲ ಮಾಡಬೇಕಾಗಿದೆ. ರೈಲ್ವೆ ಮಂತ್ರಿಗಳನ್ನೂ ಮಾತಾಡೋದು, ಒಂದ್ಸರಿ ಅವರು ಕರ್ಕೊಂಬಂದೆಲ್ಲ ಮಾಡಿ ಒಂದು ಈಗಲಿಂದನೇ ನೀವು ಒಂದು ಪ್ಲ್ಯಾನ್ ಮಾಡಿ, ಗೊತ್ತಾಯ್ತಾ? ಅವರು ನನಗೆ ಸುಮ್ಮನೆ ಹೇಳೋದಲ್ಲ, ನಾನು ಅವ್ರನ್ನ ಯಾವ ರೀತಿ ಮರೆಯೋಂಗಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಮಾಡಿದರು, ಮೆಡಿಕಲ್ ಕಾಲೇಜ್ ಮಾಡಿ ಸ್ವಾಮಿ ಅಂತ ಅಂದೆ. ಅವ್ರು ಇಂಜಿನಿಯರಿಂಗ್ ಕಾಲೇಜ್ನೇ ಮಾಡಿದರೆ ಅದು ಡೊನೇಷನ್ ಎಷ್ಟು ಕೊಡ್ತೀವೋ ಕೊಡಪ್ಪ, 50,000 ಕೊಟ್ಟರು, 25,000 ಕೊಟ್ಟರು, 15,000 ಕೊಟ್ಟರು. ನನ್ನ ಮಕ್ಕಳು ಯಾವ ಸೇರಿಸಿಲ್ಲ, ಬಡವ್ರ ಮಕ್ಕಳನ್ನ ಆ ಮಟ್ಟಕ್ಕೆ ಅವರು ನಮ್ಮನ್ನು ಗೌರವ ಕೊಟ್ಟಿದ್ದಾರೆ. ನಾವು ಜೀವನದಲ್ಲಿ ನಮ್ಮ ಕುಟುಂಬ ನಾವು ಯಾರೂ ಮರೆಯಲ್ಲ. ಅವ್ರು ಇದನ್ನು ಋಣ ತೀರಿಸೋದಿದೆ. ಅವ್ರು ಎಂದೂ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬಾಲಣ್ಣ ಪಾಪ ಅಷ್ಟೊಂದು ಅವನು ಒದ್ದಾಡ್ಕೊಂಡು, ಅವನು ಎಷ್ಟು ಒದ್ದಾಡಿವನು ಅಂದರೆ ಬಾಲಣ್ಣನಿಗೆ ಪಾಪ ಅವನಾಗೋದ್ಗೆ ತಾಲೂಕಲ್ಲಿ ಇಷ್ಟೊಂದು ಕುಡಿ ನೀರು ಅವನು ಎಂಥ ಹಿರಿಸೇವೆ ಹೋಗಿ ಇರ್ಬೋದು, ಕಬ್ಬಿಣು ಅದೆಂಥ ಇನ್ನೊಂದು ಇದ್ರದ್ದು ಕುಮಾರಣ್ಣ ಕೊನೆಕರ್ ತೋಟಿ ಕಲ್ಲಸ್ವಾಮಿಲಿ ಇವೆಲ್ಲ. ಆಮೇಲೆ ನನ್ನ ಕಾನ್ಷಿಯನ್ಸಿಂದ ಒಂದು ಇದಾದ ಅದರಲ್ಲೊಂದು ಹೊತ್ತಳ್ಳಿ ಬರುತ್ತೆ. ಕುಡಿಯೋ ನೀರು ಸಪ್ರೇಟಾಗಿ ಡೈರೆಕ್ಟ್ ಲೈನ್ ಹಿಡಿದು ಮಾಡಿಕೊಟ್ಟಿದ್ವಿ. ಸುಮಾರು ಆಗಿನ ಕಾಲದಲ್ಲಿ 15 ಕೋಟಿಗೆ 20 ಕೋಟಿ ಇರಲಿಲ್ಲ, 25 ಈಗ 50 ಕೋಟಿ. ಆಮೇಲೆ ಇಲ್ಲಿಗೆ ಒಂದು ಹಾಸ್ಪಿಟ್ಲ್ ಇಲ್ಲೇ ಒಂದು ಹಾಸ್ಪಿಟ್ಲ್ ಮಾಡಿದೆ, ಮಸ್ತಾಭಿಷೇಕಕ್ಕೋಸ್ಕರ ಒಂದು ಹಾಸ್ಪಿಟ್ಲು. 10 ಬೆಡ್ ಹಾಸ್ಪಿಟ್ಲ್ ಮಾಡಿಕೊಟ್ಟಿದ್ದೀನಿ. ಅವತ್ತಿಲ್ಲ ಏನು ಬೇಕೋ ಸ್ಪೆಷಾಲಿಟೀಸ್ ಎಲ್ಲ ಮಾಡಿದ್ದೀನಿ. ತುಂಬ ಇವರಿಗೆ ಸ್ವಾಮಿಗಳ ಜೊತೆ ಇಂಥ ಹುಡುಗ ಇದೆ ಅಂದ್ರೆ ಕಾಣ್ತಾ ಇಲ್ಲ. ಏನೋ ನಮ್ಮ ಮಲ್ಲನಗೌಡ್ರು ಇಲ್ಲೇ ಪಕ್ಕದಲ್ಲವ್ರೆ ಸ್ವಾಮಿಗಳು, ಏನಪ್ಪ ರೇವಣ್ಣನವ್ರು ಖರ್ಚಿಗೆ ಬೇಕಾದ್ರೆ ಹೇಳು ಅಂತ ಅಂದರು. ಸ್ವಾಮಿ, ನನಗೆ ನನ್ನ ಜೀವನದಲ್ಲಿ ಆ ಥರ ಅಭ್ಯಾಸ ಇಲ್ಲ. ಯಾವ್ದು 5 ರೂಪಾಯಿ ಖರ್ಚಾಗ್ಬಿಡಿ, ನಾನು ಪೂರ್ತಿ ನನ್ನ ಕೆಲಸ ನೀವೊಂದು ಆದೇಶ ಕೊಡಿ ಅಷ್ಟೇ. ನನಗೆ ಏನು 10 ರೂಪಾಯಿ ನೀವು ಯಾವ ಆಫೀಸ್ ಖರ್ಚು ನಾನು ಯಾವುದು ಕೇಳೋದಿಲ್ಲ ಅಂತ ಹೇಳಿ ಅಲ್ಲಿ ಮದನಗೌಡ್ರನ್ನ ಕರೆದು ಅಲ್ಲಿ ಒಂದು ಕಡೆ ಪಾಪ ಕರ್ಕೊಂಡೋದ್ರು. ಇಲ್ಲ ರೇವಣ್ಣರೇ ಇದಿರುತ್ತೆ ಅಂತ. ನಾವು ಯಾಕೆಂದರೆ ನಾನು ನಮ್ಮ ತಂದೆ ಜೊತೆ ಸಣ್ಣ ಹುಡುಗ ಮೇಲೆ ಬಂದಿದ್ದೆ. ಆಗ 15 ದಿನ ನಡೆಯೋದು. ಆಗ ಬಂದಾಗ ಫಸ್ಟು ಸಾರ್ವೆ ಕಸ್ಕೊಂಡ್ಬಿಡ್ತಾ ಇತ್ತು. ನಾವು ಇರೋ ಜಾಗದಲ್ಲೇ ಕಸ್ಕೊತೀವಿ. ನಾವು ಇನ್ನೂ ಹಾಗೆಲ್ಲ ಒಂದು 15 ವರ್ಷ ಇರಬೇಕು. ಅಲ್ಲಿ ಮೇಲ್ಗಡೆ ಸಾರ್ವೆ ನೋಡಿ ದೇವೇಗೌಡರು. ಆಗ ಇವತ್ತಿನ 80 ವರ್ಷ ಆಯ್ತಾ ಬರೋವ್ರಿಗೆ ಮಸ್ತಾಭಿಷೇಕ ಆದಾಗ ಬೆಟ್ಟ ಆಗಲ್ಲ. ಮೊನ್ನೆ ಈ ಸಾರಿ ಎತ್ತಿದ್ರಲ್ಲ ಕಾಲ ಹುಡುಗರಿಗೆ ಹತ್ತೀನಿ ಅಂದ್ರು. ಆಮೇಲೆ ಇಳಿಬೇಕಾದ್ರು ಡೋಲಿ ನಡಿ ಇಳಿತೀನಿ ನಡಿ ಅಂತ. ಹೌದು, ಆ ಥರ ಏನೋ ದೇವ ಶಕ್ತಿ ನೋಡಿ. ಮೊನ್ನೆ ಪಾರ್ಲಿಮೆಂಟ್ ಮೊನ್ನೆ ಸರ್ ಇದ್ರದ್ದು ನೀರಾವರಿಗೆ, ಬೆಂಗಳೂರು ನೀರಾವರಿ, ಏರ್ಪೋರ್ಟು, ರೈಲ್ವೇದು. ಈಗ ರೈಲ್ವೇದು ನಾವು ಕೂತ್ಕೊಂಡು ಈಗಲೇ ಮಹಾಮಸ್ತಾಭಿಷೇಕದ್ದು ಚನ್ನರಾಯಪಟ್ಟಣದ್ದು ಹೊಸ ಸ್ಟೇಷನ್ ಅದು ಒಂದು ಮಾಡಿ ಕುಮಾರಣ್ಣವ್ರಿಗೂ ಒಂದು ಟೈಮ್ ತಗೊಬಿಡಿ, ದೊಡ್ಡವ್ರಿಗೂ ಸಾಧ್ಯ ಬೇಕು. ಅವರು ಬಂದ್ಬಿಡ್ಲಿ, ಅವರು ಬರಲೇಬೇಕು. ಅವ್ರ ಆಮೇಲೆ ಸಾಧ್ಯ ಟೂರಿಸಂ ಮಿನಿಸ್ಟ್ರು ಸೆಂಟ್ರಲ್ನವ್ರು ಕರೆಸ್ಬಿಟ್ರೆ ಸ್ಟೇಟ್ ಎಲ್ಲ ರೆಡಿ ಮಾಡಿ ಗುರುಗಳೇ. ನಾನು ಡೆಲ್ಲಿ ಕರ್ಕೊಂಡು ನಾನೇ ಹೋಗಿ ಸೆಂಟ್ರಲ್ ಜೊತೆ ಇದು ಮಾಡಿ ಎಷ್ಟು ಏನೇನು ಮಾಡಬೇಕು. ಆಮೇಲೆ ಉಳ್ಕೊಳ್ಳೋದಕ್ಕೆ ಶೆಡ್, ಟೆಂಪ್ರವರಿ ಶೆಡ್ ಹಾಕ್ತಿದ್ದೇವೆ ಏನು ಬಲ. ಆಮೇಲೆ ಇದು ನಮ್ಮ ಕಲ್ಚರ್ ಪ್ರೋಗ್ರಾಮ್ ಇಲ್ಲೇ ನಮ್ಮೆಲ್ಲ ನೋಡ್ರೆ ಇವರು ನಮ್ಮ ಲೇಬರ್ ಅಲ್ಲ ಆ ಥರ ಅದ್ಭುತವಾಗಿ ಇದನ್ನು ಮುಂದೆ ಮಾಡೋದು. ಔಟರ್ ರಿಂಗ್ ರೋಡನ್ನು ದೊಡ್ಡ ಸ್ವಾಮೀಜಿಯವ್ರ ಸಂಕಲ್ಪ, ಚಿಕ್ಕ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಆಗ್ಬಿಡ್ಲಿ. ನಿಮ್ಮ ನೇತೃತ್ವದಲ್ಲಿ ಒಂದು ಔಟರ್ ರಿಂಗ್ ರೋಡ್ ಆದರೆ ಬೆಳಗುಳು ತಂದೆ ಆದಂಥ ಒಂದು ದೊಡ್ಡ ಒಂದು ಬೆಳವಣಿಗೆ. ರೈಲ್ವೆ ಲೈನ್ ನಾವು ಸ್ಟ್ರೈಟ್ ಹೋಗಿದ್ದಾರೆ ಇನ್ನೂ 25 ಕಿಲೋಮೀಟರ್ ಕಮ್ಮಿ ಆಗೋದು. ಇಲ್ಲಿಗೆ ಬರಲೇಬೇಕು ಟ್ರೈನ್ ಅಂತ ಹೇಳಿ ಮಾಡಿದ್ದೀವಿ. ಹಿಡಿದು ಮಾಡೋದು ಬನ್ನಿ. ಏನು ಮಾಡೋದು ಈ ಸರ್ಕಾರ, ಈಗಿನ ಸರ್ಕಾರ ಏನು ಕೊಡುತ್ತೆ ನೋಡೋಣ. ನಾನು ನನ್ನ ಇಲಾಖೆಯಲ್ಲಿ ನಾನೇ ಸುಮಾರು 300 ಕೋಟಿ ಹಣ ಕೊಟ್ಟಿದ್ದೀನಿ. ಪಿ.ಡಬ್ಲ್ಯೂ.ಡಿ ಇದರಿಂದ 300-400 ಕೋಟಿ ಕೊಟ್ಟಿದ್ದೀನಿ. ಆ ಕಾಲದಲ್ಲಿ 650 ಕೋಟಿ ಆಗಿದೆ.
ಈಗೇನಾಗುತ್ತೋ ಗೊತ್ತಿಲ್ಲ. 12 ವರ್ಷ ಸ್ಕೂಲ್ಗಳು ಸಮುದಾಯ ಭವನ ಅಭಿವೃದ್ಧಿ ಮಾಡಿದ್ರಲ್ಲ, 12 ವರ್ಷ ಮದುವೆನೂ ಮಾಡ್ಕೊತಾರೆ, ಸ್ಕೂಲ್ಗಳು ಡೆವಲಪ್ ಆಗುತ್ತೆ ಪೂಜೆಗೆ ಆ ಟೈಮಲ್ಲಿ ಒಳ್ಳೆಯ ಥರ ಅದು ಪರ್ಮನೆಂಟ್ ನೋಡಿ, ಸ್ಟ್ರಕ್ಚರ್. ಒಂದು ಸ್ವಲ್ಪ ಅವ್ರ ಸಮಾಜದ್ದೆಲ್ಲ ಕರೆಸ್ಕೊಂಡು ಈಗಲಿಂದ ಪ್ಲ್ಯಾನ್ ಮಾಡಿ ಒಂದು DPR ಮಾಡಿಸಿ ಒಂದು ಕ್ಲೀನಾಗಿ ಎಲ್ಲ ರೆಡಿ ಮಾಡಿಸಿ ಸ್ವಾಮಿ. ಏನಾಗಬೇಕು ಅನ್ನೋದು ಈಗಲೇ. ಯಾಕೆಂದರೆ 5 ವರ್ಷ ಅಂತಂದರೆ ಕನಿಷ್ಠ ಒಂದು 2 ವರ್ಷ ರೋಡ್ ಮಾಡೋಕ್ಕಾದ್ರೆ 2 ವರ್ಷ ಬೇಕಾಗಿ ಕಂಡಕ್ಟರ್ಗೆಲ್ಲ ಮಾಡಬೇಕು, 2-3 ವರ್ಷ ಬೇಕಾಗುತ್ತೆ ಅಷ್ಟೊತ್ತಿಗೆಲ್ಲ ಆಗಬೇಕಲ್ಲ ಗುರುಗಳು. ಮತ್ತು ಟೂರಿಸಮ್ ಮಾಡ್ಬೇಕಾದ್ರೆ ಮತ್ತಿದು ಆಗೆಲ್ಲ ಇತ್ತು, ಈಗೆಲ್ಲ ಜಾಗ ಇದೆಲ್ಲ ಮನೆ ಕಟ್ಕೊಂಡು ಸುತ್ತ ಇದು ಸಿಗಲ್ಲ ಕೃಷಿ ಭೂಮಿ ಇತ್ತು, ಆಗೆಲ್ಲ ಜಾಗ ಇತ್ತು, ಬಾಡಿಗೆ ತಗೊಂಡು ಶೆಡ್ ಹಾಕಿ ಟೆಂಪ್ರವರಿ ಶೆಡ್ ಎಲ್ಲ ಹಾಕಿ ಎಲ್ಲ ಮಾಡಿದಾಗ ಆ ಕಾಲ ಒಂದು ಏನು ಗೊತ್ತಿಲ್ಲ ನೋಡಿದ್ದೆಲ್ಲ. ಆಮೇಲೆ ಒಂದು ಸ್ವಲ್ಪ ಇದ್ರ ಜೊತೆಗೆ 2 ಬಟ್ ನಾನು ಅವತ್ತು ರೋಪ್ವೇ ಮಾಡಬೇಕು ಅಂತ ಮಾಡಿದ್ದೆ ಗುರುಗಳು. ಭಾರಿ ಹೋರಾಟ ಮಾಡಿದೆ ರೋಪ್ವೇ ಮಾಡೋಕ್ಕೆ. ಅದು ರೋಪ್ವೇ ಮಾಡೋಕ್ಕೆ ಒಪ್ಪಲಿಲ್ಲ ಸೆಂಟ್ರಲ್ ಡೆಲ್ಲಿ ಒಳಗೆ. ನಾನಂತೂ ಭಾರಿ ಸತತ ಪ್ರಯತ್ನ ಪಟ್ಟೆ. ಮೂರ್ತಿಗೆ ಇದಾಗುತ್ತೆ ಅಂತ ಅಲ್ಲ, ಇದು ಇದಾಗುತ್ತೆ, ಇದು ಹೊಡಿತಾರಲ್ಲ ಶೇಕ್ ಆಗಿ ನಾಳೆ ಇದಾಗುತ್ತೆ. ನೋಡೋಣ ಏನು ಮಾಡಬೇಕು ಅಂತ ಹೇಳಿ ಅದೇನಾದ್ರು ಟೆಸ್ಟ್ ಮಾಡಿಸಿ ಎಲ್ಲ ಭಾರಿ ಪ್ರಯತ್ನ ಮಾಡಿದೆ. ಆಮೇಲೆ ಅಟ್ವಾಣೆ ಸ್ಟೀಲಲ್ಲೇ ಮಾಡಿದ್ದೆ, ಯಾಕೆ ಒಂದು ಸಾರಿ ಬಿದ್ದೋಗಿತ್ತು ಅದು ಅಂತ ಹೇಳಿ ಸ್ಟೀಲ್. ಅದು ನೆಕ್ಸ್ಟ್ ಅದು ಕಂಟಿನ್ಯೂ ಆಗ್ತದೆ. 2004-5 ಬಲ್ಲ ನಾವು ಮಾಡಿದ್ದು. 2006 ಪೂಜೆ ಪೂಜೆ ಆಗಿದ್ದು. ಆಮೇಲೆ ಈಗ ನಮ್ದು ಎಷ್ಟಕ್ಕೆ 30 ಬರ್ತಾರೆ ಸುಮ್ಮನೆ 30 ಮಾಡಿ ಗುರುಗಳ ಈಗಲಿಂದ ತಯಾರಿ ಮಾಡಿ 25 ಶುರು ಆಯ್ತು. 25 ಆಗುತ್ತೆ ಮುಗೀತು. ಮಾಡಿ. ಹೆಂಗೋ ಏನೋ ಆ ಸ್ವಾಮಿಗಳು ನಿಜವಾಗ್ಲೂ ನಾವು ಏನು ಪಾಪ ಅವರು ಯಾವ ಆಸೆ ಆಕಾಂಕ್ಷೆ ಇಲ್ಲಿಂದ ಸ್ವಾಮಿಗಳು ನಿಮ್ಮನ್ನು ಇದಕ್ಕೆ ಒಂದು ಇದು ಏನೋ ದೇವರೇ ನಿಮ್ಮನ್ನು ಕಳಿಸ್ಕೊಟ್ಟಿದೆ ಅಂತಂದ್ರೆ ತಪ್ಪಾಗಿ ಮಾಡಿದೆ. ಏಕೆಂದರೆ ನಿಮ್ಮ ಮಕ್ಕಳ ಕಡೆ ಇದೆಯಲ್ಲ ಆ ಚಾರಮ್ಮ ದೊಡ್ಡ ಸ್ವಾಮಿಯವ್ರಿಗೆ ಹೆಂಗಿತ್ತು ಅದೇ ಥರ